ಜಸ್ಟ್ ಶಟ್ ಅಪ್. ನನ್ನ ಆಫೀಸ್ಗೆ ಬಂದು ನನ್ನ ಬಗ್ಗೆನೇ ಹಗುರವಾಗಿ ಮಾತಾಡ್ತಿದ್ದೀರಾ? ಅಮ್ಮಣ್ಣಿ ಸರಿಯಾಗಿ ಹೇಳಿದೆ. ನೀನ್ ಮಾತ್ರ ಬೇಕಾದಾಗ ಯಾರ ಮನೆಗಾದ್ರೂ ನುಗ್ಗಿ ಏನ್ ಬೇಕಾದ್ರೂ ಮಾಡ್ಬೋದು. ನಾವು ಮಾತ್ರ ನಿನ್ ಆಫೀಸಿಗೆ ಬರಂಗಿಲ್ವಾ? ಪ್ರತಿ ಸಲ ನಮ್ ಭಾಗ್ಯನ್ ವಿಷಯದಲ್ಲಿ ಮೂಗ್ ತೋರಿಸಿ ಎಲ್ಲರೂ ಹಾಳು ಮಾಡ್ತೀಯಲ್ಲ. ಇಲ್ಲಿ ನಿಮ್ ಆಫೀಸ್ ಬಂದು ಊಟ ಕೊಟ್ಟ ತಕ್ಷಣ ಉರ್ಕೋತಾ ಇದ್ಯಾ? ಏಯ್, ಇಲ್ಲಿ ನಿಮಗ್ ಬರಕ್ ಯಾರು ಪರ್ಮಿಷನ್ ಕೊಟ್ಟಿದ್ದು? ಎಲ್ರು ಸುಮ್ನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಬಿಸ್ನೆಸ್ ನಡಿಬಾರ್ದು. ಹಾಗೆ ಮಾಡ್ತೀನಿ. ಏನಂದ್ರೆ ವ್ಯಾಪಾರ ಮಾಡಕ್ ಬಿಡಲ್ವಾ ನನ್ನ ಸೊಸೆಗೆ? ಇಂಗ್ಲಿಷ್ ಓದಕ್ ಬರತ್ತಲ್ಲ ನಿನಗೆ? ಓದ್. ವ್ಯಾಪಾರ ಮಾಡೋದಕ್ಕೆ ಯಾರಿಂದ ಅನುಮತಿ ಪಡಿಬೇಕೋ ಅವರಿಂದಾನೇ ಪಡೆದಿರೋ ಅನುಮತಿ ಇದು. ಇನ್ನು ನನ್ನ ಸೊಸೆನ ಯಾರಿಂದಾನೂ ತಡಿಯಕ್ಕಾಗಲ್ಲ. ಅವರು ಬಿಸ್ನೆಸ್ ಮಾಡಕ್ ಪರ್ಮಿಷನ್ ಕೊಟ್ಟಿರೋದು, ನನ್ನ ಆಫೀಸಿಗೆ ನುಗ್ಗಿ ಅದು ಇದು ಮಾತಾಡೋದಕ್ಕಲ್ಲ. ಅಯ್ಯೋ ಕನಿಕಾ, ಯಾಕೆ ಇಷ್ಟೊಂದು ಹುಡ್ಕೋತಿದ್ಯಾ? ನನ್ ಗೆಲುವು ನೋಡಿನ? ನಿನ್ ಬಗ್ಗೆ ಇರೋ ಸತ್ಯನ ಹೇಳಿದ್ದಕ್ಕೆ ನನ್ ಮೇಲೆ ಇಷ್ಟೆಲ್ಲ ಎಗರಾಡ್ತಿದ್ಯಲ್ಲ. ನನ್ನ ಮೇಲೆ ಇಲ್ದಿರೋ ಆಪಾದನೆ ಹೊರಿಸಿ ನನ್ನನ್ನ ಕೆಟ್ಟವಳನ್ನಾಗಿ ಮಾಡಿದ್ಯಲ್ಲ. ನಾನೇನ್ ಮಾಡ್ಬೇಕಿತ್ತು ಹೇಳೆ? ನಾನೇನ್ ಮಾಡ್ಬೇಕಿತ್ತು? ನೋಡಿ, ನಿಮ್ಗೆಲ್ಲರಿಗೂ ಒಂದು ಬುದ್ಧಿ ಮಾತು ಹೇಳ್ತೀನಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಈ ಮನೆ ಹಾಳಿ ನೀವೇನಾದ್ರು ನಂಬಿದ್ರೋ ನಿಮ್ಮ ಜೀವನ ಉದ್ಧಾರ ಆಗಲ್ಲ. ಆದಷ್ಟು ಬೇಗ ಬೇರೆ ಕೆಲಸ ನೋಡ್ಕೊಂಡು ಈ ಜಾಗ ಖಾಲಿ ಮಾಡಿ. ಹೇಳ್ತಾ ಇದ್ದೀನಿ, ನಿಮ್ಮ ಒಳ್ಳೇದಕ್ಕೆ. ದೊಡ್ಡೋರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೀನಿ. ಸುಮ್ಮನೆ ಅದನ್ನ ಉಳಿಸ್ಕೊಳ್ಳಿ. ಇಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ನಿನಗೆ 1000 ಸಲ ಹೇಳಿದೀನಿ, ನನ್ನ ಅತ್ತೆ ಮುಂದೆ ಮಾತಾಡುವಾಗ ನಾಲ್ಗೆ ಬಿಗಿ ಹಿಡಿದು ಮಾತಾಡಿದ್ರೆ ನಿನಗೆ ಒಳ್ಳೇದು ಅಂತ. ಅರ್ಥ ಆಗತ್ತಾ ಇಲ್ವಾ? ಏನ್ ಕುಸ್ಮಾತ್ಗೆ ನಿಮ್ ಮಗರ ಏನ್ ಕಾರ್ ಬಂದ್ ನಿಂತಿದೆ ಮನೆ ಮುಂದೆ? ನೀವ್ ಯಾರು ಬೇಡ ಅಂತ ಜಂಬ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಂತೂ ನಿಜ. ಆದ್ರೆ ವಾರಕ್ಕೆ 7 ದಿವಸ ಏನೋ ಒಂದು ಕಾರಣ ಇಟ್ಕೊಂಡು ಬಂದು ವಕ್ರಿಸ್ತಾನೆ. ಬಾಮ್ಮ ಭಾಗ್ಯ, ಇವತ್ತು ಏನ್ ಅವಾಂತರ ಮಾಡ್ಕೊಂಡು ಬಂದಿದ್ದಾನೋ ನೋಡೋಣ. ನಡಿ. ತಾಂಡವ್, ಸುಮ್ನೆ ತಲೆ ಹರಟೆ ಮಾಡ್ಬೇಡ, ಹೊರಟೋಗಿಲ್ಲಿಂದ. ಅಯ್ಯೋ ಅಪ್ಪ, ನಾನ್ ಏನ್ ತಲಹರಟೆ ಮಾಡ್ತಾ ಇದ್ದೀನಿ? ನಿಮ್ಮೆಲ್ಲರಿಗೂ ರಿಯಾಲಿಟಿ ತೋರ್ಸೋಣ, ನಿಮ್ ಕಣ್ ತೆರ್ಸೋಣ ಅಂತ ಬಂದಿದ್ದೀನಿ. ಹೌದಪ್ಪ, ನಾವೆಲ್ಲರೂ ಕಣ್ಣು ಮುಚ್ಕೊಂಡೇ ಇದೀವಿ. ನೀನ್ ಬಂದು ಕಣ್ಣು ತೆರೆಸದೆ ಹೋದ್ರೆ ಎಷ್ಟು ಕಷ್ಟ ಆಗ್ಬಿಟ್ಟಿರೋದು. ಬಾಮ್ಮ, ಬಾ ಬಾ, ಕೂತ್ಕೋ ಕೂತ್ಕೋ. ಹೇಳಪ್ಪ, ಏನಾಗ್ಬೇಕಿತ್ತು? ಏನು ಆಗ್ಬೇಕಾಗಿಲ್ಲ, ಇವತ್ತೊಂದು ಸತ್ಯ ದರ್ಶನ ಮಾಡಿಸೋಗೋಣ ಅಂತ ಬಂದಿದ್ದೀನಿ. ಅಲ್ಲ, ನಿನ್ ಮುದ್ದಿನ ಸೊಸೆ ಅಲ್ಲಲ್ಲ, ನಿನ್ ಮಗಳು ಈ ಜಗತ್ತಲ್ಲಿ ಅವಳು ಒಬ್ಳಿಗೆ ಅಡ್ಗೆ ಮಾಡಕ್ ಬರುತ್ತೆ, ಅವಳಷ್ಟು ರುಚಿ ರುಚಿಯಾಗಿ ಯಾರು ಈ ಜಗತ್ತಲ್ಲೇ ಮಾಡಲ್ಲ, ಅದು ಇದು ಅಂತ ಬಿಲ್ಡಪ್ ಕೊಡ್ತಿದ್ಯಲ್ಲ. ಇವತ್ತು ಒಂದು ಊಟ ತಂದಿದ್ದೀನಿ, ಅದು ನಿನ್ ಮಗಳು ಮಾಡೋ ಅಡುಗೆಗಿಂತ 10 ಪಟ್ಟು ಚೆನ್ನಾಗಿದೆ.
ಏನು ಭಾಗ್ಯ ಮಾಡಿರೋ ಅಡಿಗೆಗಿಂತ ಚೆನ್ನಾಗಿದೆಯಾ? ಒಂದ್ಸಲ ನೋಡ್ಬೇಕಲ್ಲ ನಾನು. ಅದಕ್ಕೆ ಅಂತಾನೆ ತಂದಿದ್ದೀನಮ್ಮ. ಇನ್ಮೇಲಾದ್ರೂ ಬಾವಿ ಒಳಗಿನ ಕಪ್ಪೆ ತರ ಆಡೋದನ್ನ ಬಿಟ್ಟು ಪ್ರಪಂಚ ತಿಳ್ಕೊಳ್ಳಿ. ಈ ಪ್ರಪಂಚದಲ್ಲಿ ನಿಮ್ ಮಗಳಿಗಿಂತ ಸೂಪರ್ ಆಗಿ ಅಡ್ಗೆ ಮಾಡೋರು ಇದ್ದಾರೆ, ತಿಳ್ಕೊಳ್ಳಿ ಪ್ಲೀಸ್. ಟೇಸ್ಟ್ ಮಾಡ್ತೀರಾ? ತಗೊಮ್ಮ. ಈ ಮನೆಯ ಮುದ್ದಿನ ಸೊಸೆ ಮಗಳು, ಮುದ್ದಿನ ಮಗಳು. ತಗೊಳ್ಳಿ. ನಾದಿನಿ ಎಕ್ಸ್ ನಾದಿನಿ. ತಗೊಳ್ಳಿ ತಗೊಳ್ಳಿ. ಹುಷಾರು, ಬಿಸಿ ಇದೆ. ಚೆನ್ನಾಗಿದೆ ತಾನೆ? ಸೂಪರ್ ಆಗಿದೆ ತಾನೆ? ಹೌದು ರಾಜ, ತುಂಬಾ ಚೆನ್ನಾಗಿದೆ ಕಣೋ. ಇಷ್ಟು ರುಚಿಯಾಗಿರೋ ಅಡಿಗೆ ತಿಂದೇ ಇಲ್ಲ ಅಂತೀನಿ. ಕುಸ್ಮಾತ್ಗೆ ಈ ಅಡಿಗೆ ಈ ತರದ್ ಇನ್ನೊಂದು ಬಾಕ್ಸ್ ಏನಾದ್ರು ಇದೆಯಾ? ಯಾಕೆ ಪೂಜಾ ಅಷ್ಟೊಂದು ಚೆನ್ನಾಗಿದ್ಯಾ? ನಿಮ್ ಅಕ್ಕ ಮಾಡೋ ಅಡುಗೆಗಿಂತ ಸೂಪರ್ ಆಗಿದೆ ತಾನೆ? ಭಾವ, ಆಕ್ಚುಲಿ ಈ ಬಾಕ್ಸು ಏನ್ ಬಾಕ್ಸ್? ಏನಿಲ್ಲ ಕಣೋ, ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಬಂದ್ಲು. ಭಾಗ್ಯ, ಹೇಗಿದೆ ಅಡಿಗೆ? ಅಯ್ಯೋ ಚೆನ್ನಾಗಿದೆ ಅತ್ತೆ, ತುಂಬಾನೇ ಚೆನ್ನಾಗಿದೆ. ಹೌದಾ? ಒಪ್ಕೊಂಡ್ರಾ? ಎಲ್ರು ಒಪ್ಕೊಂಡ್ರಾ? ವೆರಿ ಗುಡ್. ಆ ತರ ಇದ್ರೆ ನಿಮ್ ಮುದ್ದಿನ ಮಗಳು ಮಾಡುವಂತಹ ಮಹಾನ್ ಅಡ್ಗೆ ಎಲ್ಲ ವೇಸ್ಟು ಇದ್ರ ಮುಂದೆ. ಭಾಗ್ಯ, ನೀನು ಒಂದಿನಾದ್ರೂ ಇಷ್ಟು ಚೆನ್ನಾಗಿರೋ ಅಡ್ಗೆ ಮಾಡ್ಲೇ ಇಲ್ಲ ನೋಡು. ಅಷ್ಟು ಸಖತ್ತಾಗಿದೆ ಇದು. ಹೌದು ಅಕ್ಕ, ಭಾವ ಪಾಪ ಎಷ್ಟು ಕಷ್ಟಪಟ್ಟು ಇವತ್ತು ಒಳ್ಳೆ ಫುಡ್ ಸರ್ವಿಸ್ ಇಂದ ಫುಡ್ ತಗೊಂಡ್ಬಂದಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು? ಎಮ್ಮೆ ನೋಡಿದ್ಯಾ? ಅಡುಗೆ ಅಂದ್ರೆ ಇದು. ನಾನು ತಿಂದಿದ್ದೀನಿ, ದಿನ ತಿಂತೀನಿ. ಏನ್ ಸೂಪರ್ ಟೇಸ್ಟ್ ಗೊತ್ತಾ?